ನಮಸ್ಕಾರ, ಮಜಾ ಟಿವಿಗೆ ಸ್ವಾಗತ. ಆಸೆ ಸೀರಿಯಲ್ ಎಪಿಸೋಡ್ ನೋಡೋಣ ಬನ್ನಿ. ಸೂರ್ಯ ಅಂಗಡಿ ಅಯ್ಯಪ್ಪನ ಹತ್ರ ಮಾತಾಡ್ತಾನೆ. ನಮ್ಮ ಅಣ್ಣ ಚೆನ್ನಾಗಿ ಓದ್ಕೊಂಡಿದ್ದಾನೆ, ನೀವು ಮಾರಂಗಿದ್ರೆ ನಮ್ಮ ಅಣ್ಣನಿಗೆ ಕೊಡಿ, ನಮ್ಮ ಅಣ್ಣ ಚೆನ್ನಾಗಿ ನೋಡ್ಕೊತಾನೆ ಅಂತೇಳಿ. ಅದಕ್ಕೆ ಅಂಗಡಿ ಅಯ್ಯಪ್ಪ ಹೇಳ್ತಾನೆ, ನಾನು ಯಾರು ಅಂತ ಗೊತ್ತಿಲ್ಲದೇನೆ ನನಗೆ ಸಹಾಯ ಮಾಡಿದೆ, ಸರಿಯಪ್ಪ ಅಂಗಡಿ ಚೆನ್ನಾಗಿ ನೋಡ್ಕೊಳೋದು ಬೇಕಷ್ಟೇ ನನಗೆ ಅಂತ ಹೇಳ್ತಾನೆ. ಇಲ್ಲಿ ಶಾಂತಿ ರಂಗನಾಥ್ ಅವ್ರನ್ನ ಊಟಕ್ಕೆ ಕರೀತಾಳೆ. ಅವಾಗ ರಂಗನಾಥ್ ಅವ್ರು ಹೇಳ್ತಾರೆ, ಮಕ್ಕಳೆಲ್ಲ ಬರಲಿ ಊಟ ಮಾಡೋಣ ಅಂತೇಳಿ. ಅವಾಗ ಶಾಂತಿ ರೋಹಿಣಿ ಮನೋಜ್ ಅಂತ ಕಿರ್ಚ್ತಾಳೆ. ಮನೋಜ್ ಕೇಳ್ತಾನೆ, ಯಾಕಮ್ಮ ಇಷ್ಟು ಜೋರಾಗಿ ಕಿರ್ಚ್ತೀಯಾ ಅಂತೇಳಿ. ಊಟಕ್ಕೆ ಬನ್ನಿರಿ ಅಂತಲೇ ಕಿರ್ಚ್ತೆ ಅಂತ ಹೇಳ್ತಾಳೆ. ಅದಕ್ಕೆ ನೀವು ಮೆತ್ತಗೆ ಕಿರ್ಚಿದ್ರೆ ಸಾಕಾಗುತ್ತಲ್ಲ ಅಂತ ಹೇಳ್ತಾನೆ. ಶಾಂತಿ ಹೇಳ್ತಾಳೆ, ನಾನು ಮೆತ್ತಿಗೆ ಕರೆದಿದ್ದು ಅಂತೇಳಿ. ರೋಹಿಣಿ ಹತ್ರ ಕೇಳ್ತಾಳೆ, ಇವ್ನಿಗೆ ಏನಾಯ್ತಮ್ಮ ಅಂತೇಳಿ. ರೋಹಿಣಿ ಹೇಳ್ತಾಳೆ, ಏನಾಯಿತು ಅಂತ ಗೊತ್ತಿಲ್ಲ ಅತ್ತೆ, ತಲೆನೋವು ಅಂತ ಹೇಳ್ತಾ ಇದ್ರು ಅಂತೇಳಿ. ಅಂತ ಹೇಳ್ತಾಳೆ, ಯಾಕೆ ತಲೆನೋವು ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಿನ್ನೆ ಟೆರೆಸ್ ಮೇಲೆ ಅಂತ ಹೇಳಕ್ಕೆ ಬರ್ತಾಳೆ. ಅಷ್ಟು ಬೇಗ ಮನೋಜ್ ಹೇಳ್ತಾನೆ, ನಿನ್ನೆ ಟೆರೆಸ್ ಮೇಲೆ ಏನು ಬಿಸ್ನೆಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಮ್ಮ, ಅದಕ್ಕೆ ತಲೆನೋವು ಬಂತು ಅಂತ ಹೇಳ್ತಾನೆ. ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ, ಯೋಚನೆ ಮಾಡಿದ್ದಕ್ಕೆಲ್ಲ ತಲೆನೋವು ಬರುತ್ತಾ ಅಂತೇಳಿ. ಶ್ರುತಿ ಹೇಳ್ತಾಳೆ, ಇಲ್ಲೂ ಒಬ್ಬ ತಲೆನೋವು ಅಂತ ಹೇಳ್ತಾ ಇದ್ದಾನೆ ಮಾವ ಅಂತೇಳಿ. ಅವಾಗ ರವಿ ಶ್ರುತಿ ಅಂತಾನೆ. ಅವಾಗ ಅವ್ರ ತಾಯಿ ಕೇಳ್ತಾರೆ, ನಿನಗೂ ತಲೆನೋವಾ ಅಂತೇಳಿ. ಹೇಳ್ತಾರೆ, ಅಮ್ಮ ನಾನು ಸೇರಿ ಯೋಚನೆ ಮಾಡಿದ್ನಲ್ಲ ಅದಕ್ಕೆ ತಲೆ ನೋವ್ತಾ ಇದೆ ಅಂತೇಳಿ. ರಂಗನಾಥ್ ಅವ್ರು ಕೇಳ್ತಾರೆ, ಇಬ್ಬರು ಮಾರಿಸಿ ಯೋಚನೆ ಮಾಡಿದ್ರಲ್ಲ, ಯಾವುದಾದ್ರೂ ಐಡಿಯಾ ಬಂತಾ ಅಂತೇಳಿ. ಮನೋಜ್ ಹೇಳ್ತಾನೆ ಅವ್ರ ಅಪ್ಪನ ಹತ್ರ, ಅಪ್ಪ ಇನ್ನೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತೇಳಿ. ಅಂತ ಹೇಳ್ತಾಳೆ, ಮನೋಜ್ ನಾವು 2 ಮನೆ ಕಟ್ಟಿ ಬಿಟ್ಬಿಟ್ರೆ ಅಂತ ಹೇಳ್ತಾಳೆ. ರಂಗನಾಥ್ ಅವ್ರು ಹೇಳ್ತಾರೆ, ಇರೋದು ಸ್ವಲ್ಪ ದುಡ್ಡು, ಅದರಲ್ಲಿ 2 ಮನೆ ಕಟ್ಬಿಡೋಕ್ಕಾಗುತ್ತಾ, ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿದ್ರೆ ಸಾಕು ಅಂತ ಹೇಳ್ತಾನೆ. ಸೂರ್ಯ ಬರ್ತಾನೆ. ಅವಾಗ ಅವರಪ್ಪ ಕೇಳ್ತಾರೆ, ನೀನು ಬೆಳಗ್ಗೆನೇ ಹೊರಟೋದಲ್ಲ ಅಂತೇಳಿ. ಹೌದಪ್ಪ, ಒಂದು ಗಿರಾಕಿ ಬಂದರು ಅದಕ್ಕೆ ಹೋದೆ ಅಂತ ಹೇಳ್ತಾನೆ. ಅಪ್ಪ ಕೇಳ್ತಾರೆ, ನಿನಗೇನು ತಲೆನೋವು ಬಂದಿಲ್ವಲ್ಲ, ಇವರಿಬ್ಬರಿಗೂ ಮಾರಿಸಿ ಯೋಚನೆ ಮಾಡಿದಕ್ಕೆ ತಲೆನೋವು ಬಂದಿದೆಯಂತೆ ಅಂತೇಳಿ ಹೇಳ್ತಾನೆ. ನಾನು ಹೇಳಿದೆ ಬರೀ ಇದಾಗ ಕುಡಿಬೇಡ್ರಿ ಅಂತ ಹೇಳಕ್ಕೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟು ಬೇಗ ತಡಿತಾನೆ ಮನೋಜು. ರವಿನೂ ತಡಿತಾನೆ. ಸೂರ್ಯ ಹೇಳ್ತಾನೆ, ಅದೆಲ್ಲ ಬಿಡಿ, ನಾನು ಮುಖ್ಯವಾದ ವಿಷಯ ಹೇಳಬೇಕು ನಿಮ್ಮ ಹತ್ರ, ಬನ್ನಿರಿ ಎಲ್ಲರೂ ಅಂತ ಹೇಳ್ತಾನೆ. ಅಪ್ಪ ಕೇಳ್ತಾರೆ, ಏನದು ವಿಷಯ ಹೇಳು ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಪ್ಪ ಇವನು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ದಲ್ಲ, ಅದಕ್ಕೊಂದು ಒಳ್ಳೆ ಐಡಿಯಾ ಇದೆ ಅಂತ ಹೇಳ್ತಾನೆ. ಶಾಂತಿ ಹೇಳ್ತಾಳೆ, ಇವನು ದೊಡ್ಡ ಬಿಸ್ನೆಸ್ ಮ್ಯಾನು, ಐಡಿಯಾ ಕೊಡೋಕ್ಕೆ ಬಂದ್ಬಿಟ್ಟಿದ್ದಾನೆ. ಮನೋಜು ಮತ್ತು ರೋಹಿಣಿ ಅದನ್ನು ನೋಡ್ಕೊತಾರೆ, ಚೆನ್ನಾಗಿ ಓದಿದ್ದಾರೆ, ಅವ್ರು ನೋಡ್ಕೊತಾರೆ ಅಂತಾಳೆ. ರಂಗನಾಥ್ ಅವ್ರು ಹೇಳ್ತಾರೆ, 2-3 ದಿನದಿಂದ ಇವ್ರು ಯೋಚನೆ ಮಾಡಿ ಯಾವುದೋ ಐಡಿಯಾ ಬಂದಿಲ್ವಲ್ಲ, ಇರು ಏನು ಹೇಳ್ತಾರೆ ಅಂತ ಕೇಳೋಣ ಅಂತೇಳಿ. ಸೂರ್ಯ ನೀನು ಹೇಳಪ್ಪ ಅಂತ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಬೆಳಗ್ಗೆ ನಾನು ಒಂದು ಗಿರಾಕಿನ ಕರ್ಕೊಂಡು ಹೋಗಿದ್ನಲ್ಲ, ಅವ್ರ ಅಂಗಡಿ ಮಾರಬೇಕು ಅಂತ ಹೇಳ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ನನಗೆ ಗೊತ್ತಿತ್ತು ನೀನು ರೇಷನ್ ಅಂಗಡಿ ಇಡಲಿ ಅಂತ, ಅಷ್ಟೇ ತಾನೇ ನಿನಗೆ ಉಳಿಯೋದು ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅದರಿಂದನೂ ಮುಂದುವರೆದಿರೋರಿದ್ದಾರೆ ಅಂತ ಹೇಳ್ತಾನೆ. ಆದರೆ ಅದಲ್ಲ ಅಂತ ಹೇಳ್ತಾನೆ. ಆವಾಗ ಮೀನಾ ಕೇಳ್ತಾಳೆ, ಸರಿ ಯಾವ ಅಂಗಡಿ ರೀ ಅದು ಅಂತೇಳಿ. ಅದೇ TV ಫ್ರಿಜ್ಜು ಇದೆಲ್ಲ ಇರುತ್ತಲ್ಲ ಅದು ಅಂತ. ಅವಾಗ ರವಿ ಹೇಳ್ತಾನೆ, ಓ ಇದು ಹೋಮ್ ಅಪ್ಲೈನ್ಸಸ್ ಶೋರೂಮಾ ಅಂತೇಳಿ. ಅದೇ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಅಪ್ಪ ಅಂಗಡಿ ಫುಲ್ AC, ಕೂತ್ಕೊಂಡಿದ್ದ ಜಾಗದಲ್ಲೇ ನಾವೆಲ್ಲ ಮಾಡ್ಬೋದು ಆ ಥರ ಅಂತ ಹೇಳ್ತಾನೆ. ರೋಹಿಣಿ ಹೇಳ್ತಾಳೆ, ಅದಕ್ಕೆಲ್ಲ ತುಂಬ ಖರ್ಚಾಗುತ್ತಲ್ಲ ಅಂತೇಳಿ. ಸೂರ್ಯ ಹೇಳ್ತಾನೆ, ಹಾಗೇನೂ ಇಲ್ಲ, ನಾನು ಗಿರಾಕಿನ ಕರ್ಕೊಂಡು ಹೋದ್ನಲ್ಲ, ಅವ್ರು ನಡೆಸ್ತಾ ಇದ್ದಾರೆ ಆಲ್ರೆಡಿ ಡೀಲರ್ಶಿಪ್ಪಲ್ಲಿ ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಓ ಈ ಫ್ರ್ಯಾಂಚೈಸ್ ಆ ಥರ ಇದೆಯಲ್ಲ, ಆ ರೀತಿನಾ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹೌದು ಆ ರೀತಿ ಅಂತ ಹೇಳ್ತಾನೆ. ಆ ಅಂಗಡಿ ಅಯ್ಯಪ್ಪ ಮಕ್ಕಳ ಜೊತೆ ಅಮೇರಿಕಲ್ಲಿ ಸೆಟ್ಲ್ ಆಗಬೇಕು ಅಂತಿದ್ದಾರೆ, ಅದಕ್ಕೆ ಈ ಅಂಗಡಿನ ಬೇರೆಯವ್ರಿಗೆ ಒಪ್ಪಿಸ್ಬಿಟ್ಟು ಹೋಗಬೇಕು ಅಂತ ಇದು ಮಾಡ್ತಾಯಿದ್ದಾರೆ ಅಂತ ಹೇಳ್ತಾನೆ. ಶ್ರುತಿ ಹೇಳ್ತಾಳೆ, ಒಳ್ಳೆ ಐಡಿಯಾನೇ ಇದು, ಇವಾಗ ಬೇರೆ ಬಿಸಿಲುಗಾಲ ಬರ್ತಾ ಇದೆಯಲ್ಲ, ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ಅದಕ್ಕೆ ತುಂಬ ಖರ್ಚಾಗುತ್ತಲ್ಲ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಪರವಾಗಿಲ್ಲ ಅಯ್ಯಪ್ಪ ಒಪ್ಪಿಸ್ಬಿಡ್ತಾನೆ ಹೋಗ್ತಾರೆ, ಬ್ಯಾಂಕಿಂದ ಲೋನ್ ತೊಗೊಬೋದು, ಅಲ್ಲದಿದ್ರೆ ಅವ್ರ ಮಾವ ಇನ್ನೂ ಕಳಿಸ್ತೀನಿ ಅಂತ ಹೇಳಿದಾರಲ್ಲ ದುಡ್ಡು ಅಂತ ಹೇಳ್ತಾನೆ. ರವಿನೂ ಹೇಳ್ತಾನೆ, ಈ ಕೆಲಸ ಕರೆಕ್ಟಾಗಿರುತ್ತೆ ಮನೋಜ್ಗೆ ಅಂತ. ಸ್ವಲ್ಪ ರೌಡಿಗಳು ಅಂಗಡಿ ಅಯ್ಯಪ್ಪನ ಹತ್ರ ಬೆಲೆ ಕಡಿಮೆಗೆ ಬರ್ಸ್ಕೊಳಕ್ಕೆ ನೋಡ್ತಾಯಿದ್ರು, ನಾನೇ ಓಡಿಸ್ಬಿಟ್ಟೆಪ್ಪ ಅಂತ ಹೇಳ್ತಾನೆ. ಅದೇ ಅಂಗಡಿ ಅಯ್ಯಪ್ಪನ ಹೇಳಿದ್ದಾನೆ, ಮಾತಾಡ್ಕೊಳ್ಳೋಣ ಬೆಲೆ ಅಂತ ಹೇಳಿದ್ದಾನೆ. ಮುಖ್ಯವಾಗಿ ಹೇಳಿದ್ದಾನೆ, ಮುಂದುವರಿಯೋರಿಗೆ ಈ ಅಂಗಡಿ ಕೊಡಬೇಕು ಅಂತ ಹೇಳಿದ್ದಾನೆ ಅಂತ. ರಂಗನಾಥ್ ಅವ್ರು ಹೇಳ್ತಾರೆ ಮನೋಜ್ ಹತ್ರ, ನೀನು ಈ ವಿಷಯದ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು ಅಂತೇಳಿ. ಶಾಂತಿ ಹೇಳ್ತಾಳೆ, ಅದೆಲ್ಲ ಬೇಡ ರೀ ಅಂತೇಳಿ. ರಂಗನಾಥ್ ಅವ್ರು ಹೇಳ್ತಾರೆ, ನೀನು ಸ್ಟಾರ್ಟಿಂಗೇ ಯಾಕೆ ಬೇಡ ಅಂತ ಹೇಳ್ತಾರದು, ಸೂರ್ಯ ಒಳ್ಳೇದು ತಾನೇ ಹೇಳ್ತಾ ಇರೋದು ಮನೋಜ್ಗೆ ಅಂತೇಳಿ ಅಂತ ಹೇಳ್ತಾಳೆ. ಇವನ ಒಳ್ಳೇದು ಮಾಡೋದು ಮನೋಜ್ಗೆ, ಅವನಿಗೆ ದುಡ್ಡು ಬಂದಿದ್ದಕ್ಕೆ 1000 ಪ್ರಶ್ನೆ ಕೇಳ್ದ ಅಂತ ಹೇಳ್ತಾಳೆ. ನನಗೇನೋ ಬೇಡ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ. ಇನ್ನು ಹೇಳ್ತಾಳೆ, ಇವರಿಗೆ ಯಾರಿಗೂ ಕೆಟ್ಟದ್ದು ಮಾಡೋದು ಇಷ್ಟ ಆಗಲ್ಲ, ಅವ್ರಿಗೆ ಏನು ಗೊತ್ತಿದೆ ಅದು ಹೇಳ್ತಾ ಇದ್ದಾರೆ ಅಷ್ಟೇ ಅಂತ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ಇವನ ಮನೋಜ್ಗೆ ಒಳ್ಳೇದು ಮಾಡೋದು, ಯಾವಾಗ ನೋಡು ಅವನ್ನ ಸತಾಯಿಸ್ತಾ ಇರ್ತಾನೆ ಅಂತ ಹೇಳ್ತಾಳೆ. ಇನ್ನು ಹೇಳ್ತಾಳೆ, ಹೇಗತ್ತೆ ನೀವು ಯಾವಾಗಲೂ ಇವ್ರನ್ನ ಬೈತಾ ಇರ್ತೀರಲ್ಲ ಹಾಗ ಅಂತ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ನಿನಗೇನು ಅಹಂಕಾರನಾ ಅಂತ ಹೇಳ್ತಾಳೆ.
ಆ ಥರ ಹೇಳ್ತಾರೆ. ಸೂರ್ಯ ಹೇಳಿರೋದು ಒಳ್ಳೆ ಐಡಿಯಾನೇ, ಇವನು ಕರೆಕ್ಟಾಗಿದ್ದ ಕೆಲಸನೇ ಹೇಳಿರೋದು. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸುಮ್ಮನೆ ಆದರೂ ನೀನೇನಾದರೂ ಕೊರತೆಗಳ ಬಗ್ಗೆ ಹೇಳ್ತಾ ಇರ್ತೀಯಾ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಬಿಡಪ್ಪ, ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ, ಇನ್ನು ಅವನ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಶ್ರುತಿ ಹೇಳ್ತಾಳೆ, ಇದು ಒಳ್ಳೆ ಐಡಿಯಾ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ರವಿ ಹೇಳ್ತಾನೆ, ಇವಾಗ ದೊಡ್ಡ ದೊಡ್ಡ ಶೋರೂಮ್ ಇಟ್ಕೊಂಡಿರೋರೆಲ್ಲ ಈ ಥರನೇ ಸ್ಟಾರ್ಟ್ ಮಾಡಿರೋದು, ನೀವು ನಿಮ್ಮ ಲೈಫ್ನ ಈ ಥರ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್ ರೋಹಿಣಿ ಹತ್ರ ಹೇಳ್ತಾನೆ, ರೋಹಿಣಿ ನನಗೂ ಇದು ಕರೆಕ್ಟ್ ಅನ್ನಿಸ್ತಾ ಇದೆ, ಏನು ಮಾಡೋಣ ಅಂತೇಳಿ ಅಂತ ಹೇಳ್ತಾಳೆ. ಇವನು ಹೇಳಿದ್ರಲ್ಲಿ ನನಗೇನು ನಂಬಿಕೆ ಏನೂ ಇಲ್ಲ, ಏನೇ ಆಗಲಿ ಯೋಚನೆ ಮಾಡಿ ಅಂತ ಹೇಳ್ತಾಳೆ. ರೋಹಿಣಿ ಹೇಳ್ತಾಳೆ, ಫಸ್ಟ್ ಹೋಗಿ ನಾವು ನೋಡ್ಕೊಂಬರೋಣ, ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳ್ತಾಳೆ. ಮೀನಾ ಸೂರ್ಯನ ಈ ಕಡೆ ಕರ್ಕೊಂಡು ಬಂದು ಕೇಳ್ತಾಳೆ, ನಿಮ್ಗೆ ಏನಕ್ಕೆ ಬೇಕಿದಲ್ಲ, ಅವರು ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ ಅಂದರೆ ನೀವು ಯಾಕೆ ಈ ಥರ ಎಲ್ಲ ಮಾಡ್ತಾ ಇರೋದು ಅಂತ ಹೇಳ್ತಾಳೆ. ಹೇಳಿದ್ರೆ ಏನಾಯಿತು ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅತ್ತೆ ಮಾತಾಡಿದ್ದು ನೋಡಿದ್ರಾ ಅಂತೇಳಿ, ನೀವೇನಾದರೂ ಹೇಳಿದ್ರೆ ಅದು ಕೆಟ್ಟದ್ದೇ ಅಂತ ಎಲ್ಲರೂ ಹೇಳ್ತಾರೆ, ಏನಕ್ಕೆ ಈ ಥರ ಮಾಡ್ತೀರಿ ಅಂತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅದಕ್ಕೆ ಅಂತ ಗೊತ್ತಿರೋ ವಿಷಯನ ಹೇಳ್ದೇ ಇರೋಕ್ಕಾಗುತ್ತಾ ಅಂತ ಹೇಳ್ತಾನೆ. ಅಷ್ಟೇ ಆಗಲಿ ಅವ್ನು ನನ್ನ ಅಣ್ಣ ಅಲ್ವಾ ಅಂತ ಹೇಳ್ತಾನೆ. ವಿದ್ಯೆ ಇದೆ ಅಷ್ಟೇ, ಇದ್ರ ಬಗ್ಗೆ ಎಲ್ಲ ಅವನಿಗೆ ಗೊತ್ತಿಲ್ಲ, ಅದನ್ನ ನೋಡಿ ನಾನು ತಾನೇ ಹೇಳ್ಬೇಕು ಅಂತ ಹೇಳ್ತಾನೆ. ಮೀನಾ ಹತ್ರ ಸೂರ್ಯ ಹೇಳ್ತಾನೆ, ಏನು ಆ ಥರ ನೋಡ್ತಾ ಇದೀಯಾ ಅಂತೇಳಿ. ಹೇಳ್ತಾಳೆ, ದಿಢೀರ್ ಅಂತ ನಿಮ್ಮ ಅಣ್ಣನ ಮೇಲೆ ನಿಮ್ಗೇನು ಪ್ರೀತಿ ಉಕ್ಕಿ ಹರಿತಾ ಇದೆ ಅಂತ ಹೇಳ್ತಾಳೆ. ಪ್ರೀತಿ ಅಂತಲ್ಲ, ನಮ್ಮ ಅಣ್ಣ ಆಗ್ಬಿಟ್ಟಲ್ಲ, ಇವಾಗೇ ಅವನು ಯೋಚನೆ ಮಾಡ್ತಾವನು ಏನಾದರೂ ಒಂದು ಮಾಡಬೇಕು ಅಂತ, ಅದಕ್ಕೋಸ್ಕರ ಅಂತ ಹೇಳ್ತಾನೆ. ಅದೇ ಏನಾಗುತ್ತೋ ಸಹಾಯ ಅದು ಮಾಡೋಣ ಅಂತ ಇದು ಮಾಡ್ತೇನೆ ಅಷ್ಟೇ ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ಅದು ಮಾತ್ರನ ಕಾರಣ ಅಂತೇಳಿ. ಅದು ಅಲ್ಲದೆ ಅವನು ಯಾರನ್ನ ನಂಬಿ ಎಲ್ಲ ಕಾಸು ಕೊಟ್ಬಿಟ್ರೆ ಅಪ್ಪನ ಕೊಡಬೇಕಾಗಿರೋ ಕಾಸು ಹೆಂಗೆ ಕೊಡ್ತಾನೆ ಇವನು ಅಂತೇಳಿ ಹೇಳ್ತಾಳೆ. ಹೋಗಿ ಇದ್ದ ಕಾರಣ ಅಂತೇಳಿ ತಿಳ್ಕೊ ಅಂತ ಹೇಳ್ತಾನೆ ಸೂರ್ಯ. ಸುಮ್ಮನೆ ಡೈಲಾಗ್ ಹೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, ಇದು ಹಳೆ ಪಿಕ್ಚರಲ್ಲಿ ಬರೋ ಡೈಲಾಗ್ ಅಲ್ವಾ ಅಂತೇಳಿ. ಮೀನಾ ಹೇಳ್ತಾಳೆ, ಇದೆಲ್ಲ ಚೆನ್ನಾಗಿದೆ, ಆದರೆ ನೀವು ಹೇಳಿದ್ದೆಲ್ಲರೂ ಕೇಳಬೇಕಲ್ಲ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಾನೇನು ಮಾಡೋದು ಹೇಳು ಮೀನಾ ಅಂತೇಳಿ, ಏನು ಒಳ್ಳೇದು ಅನಿಸುತ್ತೋ ಅದು ಮಾಡ್ತಾ ಇರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ನೀವೇನಾದರೂ ಹೇಳ್ರಿ, ಅದರಲ್ಲಿ ಏನಾದರೂ ಒಂದು ಕೊರತೆ ಹುಡುಕ್ತಾನೆ ಇರ್ತಾರೆ, ಅದರಿಂದ ಏನಾರ ಪ್ರಾಬ್ಲಮ್ ಬಂದರೂ ನಿಮ್ಮ ಮೇಲೆ ಬರುತ್ತೆ ಅಂತ ಹೇಳ್ತಾಳೆ. ನಿಮಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನನಗಿರೋ ಬುದ್ಧಿ ಸಾಕು ಅಂತ ಹೇಳ್ತಾನೆ. ನಮ್ಮಮ್ಮ ನಿನ್ನ ಎಷ್ಟು ಬೈದ್ರೂ ನೀನು ನಮ್ಮಮ್ಮ ಹೇಳಿದ ಕೆಲಸ ಮಾಡ್ತಾನೆ ಇರ್ತೀಯಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮೀನು ಹೇಳ್ತಾಳೆ, ನಾನು ಅವ್ರಿಗೋಸ್ಕರ ಮಾತ್ರ ಅಲ್ಲ, ಎಲ್ಲರಿಗೋಸ್ಕರ ತಾನೇ ಮಾಡ್ತೀನಿ ಅಂತ ಹೇಳ್ತಾಳೆ. ನಾನು ಅದೇ ರೀತಿಯೇ ಮನೋಜಿಗೆ ಮಾತ್ರ ಅಲ್ಲ ಮಾಡ್ತಾ ಇರೋದು, ಅಪ್ಪನಿಗೂ ಮಾಡ್ತಾ ಇದ್ದೀನಿ ನಾನು. ಅವನು ಒಳ್ಳೆ ಕೆಲಸ ಮಾಡಿದ್ರೆ ಅಪ್ಪನ ದುಡ್ಡು ವಾಪಸ್ ಬರುತ್ತೆ, ಎಲ್ಲರೂ ಸಂತೋಷವಾಗಿರ್ತಾರೆ, ಅಮ್ಮನೂ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ. ಎಲ್ಲರೂ ಶೋರೂಮ್ ಹತ್ರ ಬರ್ತಾರೆ. ಅವಾಗ ಸೂರ್ಯ ಹೇಳ್ತಾನೆ, ನೋಡಪ್ಪ ಇದೇ ಅಂಗಡಿ, ನೋಡ್ಕೊಳ್ಳೋ ಮನೋಜ್ ಅಂತ ಹೇಳ್ತಾನೆ. ರಂಗನಾಥ್ ಶಾಂತಿ ಹತ್ರ ಹೇಳ್ತಾರೆ, ನೋಡ್ದ ನೀನು ಬೈತಾ ಇದ್ದಲ್ಲ ಸೂರ್ಯ ಎಷ್ಟು ದೊಡ್ಡ ಅಂಗಡಿ ನೋಡಿದ್ದಾನೆ ಮನೋಜ್ಗೋಸ್ಕರ ಅಂತೇಳಿ. ಶಾಂತಿ ಹೇಳ್ತಾಳೆ, ಏನೋ ಅವನೇ ಈಸ್ಕೊಟ್ಟಿರ್ತಾರ ಅಂಗಡಿನ, ಸರಿ ನೀವು ಬನ್ನಿರಿ ಅಂತ ಹೇಳ್ತಾನೆ. ಅದಕ್ಕೆ ರಂಗನಾಥ್ ಹೇಳ್ತಾನೆ, ನೀನು ಸರಿ ಹೋಗಲ್ಲ ಅಂದ್ಕೊಂಡು ಹೋಗ್ತಾರೆ ಅಂಗಡಿ ಒಳಗಡೆ. ಮೀನಾ ಶೋರೂಮಲ್ಲಿರೋ ವಸ್ತುಗಳನ್ನ ನೋಡಿ ಹೇಳ್ತಾಳೆ, ಮನೆಗೆ ಬೇಕಾಗಿದ್ದ ವಸ್ತುಗಳೆಲ್ಲ ಇದೆ ಅಲ್ವಾ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಎಲ್ಲ ವಸ್ತುಗಳು ಇದೆ, ಇವನು ಈ ಅಂಗಡಿ ತಗೊಂಡ್ರೆ ಇವನ ಹತ್ರನೇ ಹೇಳೋಣ ಮನೆಗೆಲ್ಲ ಡೆಲಿವರಿ ಮಾಡೋಕ್ಕೆ ಅಂತ ಹೇಳ್ತಾನೆ. ರವಿ ಸೂರ್ಯನ ಹತ್ರ ಕೇಳ್ತಾನೆ, ಮೇಯ್ನಲ್ಲೇ ಇದೆ ಅಲ್ವಾ ಅಂತೇಳಿ. ಸೂರ್ಯ ಹೇಳ್ತಾನೆ, ಹೌದು ರವಿ ಅಂತೇಳಿ. ಸೂರ್ಯನ ನೋಡಿ ಅಂಗಡಿ ಓನರು ಬಾಪ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ, ನಮಸ್ಕಾರ ಸರ್, ಇವರೇ ನಮ್ಮ ತಂದೆ ತಾಯಿ ಅಂತ ಹೇಳ್ತಾನೆ. ಅವ್ರು ಈ ಅಂಗಡಿ ತಗೊಳ್ಳೋದು ಯಾರು ಅಂತ ಹೇಳ್ತಾನೆ. ಅವಾಗ ಸೂರ್ಯ ಮನೋಜ್ನ ಕರೀತಾನೆ. ಅವಾಗ ಮನೋಜ್ ಅಂಗಡಿ ಓನರ್ ಹತ್ರ ಬಂದು, ಇದೇ ನಂದು ಬಿಸ್ನೆಸ್ ಕಾರ್ಡು ಅಂತೇಳಿ ಕೊಡ್ತಾನೆ ಕಾರ್ಡು. ಅಂಗಡಿ ಓನರ್ ಹೇಳ್ತಾರೆ, ಸೂರ್ಯ ಹೇಳ್ತಾ ಇದ್ದ ನೀವೇನೋ ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ನಾನು ಜಾಸ್ತಿ ಸ್ಟಾರ್ಟಪ್ ಐಡಿಯಾ ಎಲ್ಲ ಇಟ್ಕೊಂಡಿದ್ದೆ ಬಗ್ಗೆ ಸೂರ್ಯ ಹೇಳಿದ್ನಲ್ಲ, ಅದಕ್ಕೆ ಸರ್ ಇದು ಬಿಸ್ನೆಸ್ ಬಗ್ಗೆ ಎಲ್ಲ ಕೇಳ್ತಾನೆ, ಯಾವ ರೀತಿ ಇದೆ ಅಂತೇಳಿ. ಅದಕ್ಕೆ ಸೂರ್ಯ ಅವ್ರ ಅಪ್ಪ ಹತ್ರ ಹೇಳ್ತಾನೆ, ಏನಪ್ಪ ಇವನೇನೆಲ್ಲ ಕೇಳ್ತಾ ಇದ್ದಾನೆ ಅಂತೇಳಿ. ಅವರಪ್ಪ ಹೇಳ್ತಾನೆ, ಬಿಡೋ ಕೇಳ್ಕೊಂಡ್ಲಿ ಅಂತ ಹೇಳ್ತಾನೆ. ಮನೋಜ್ ಹತ್ರ ಹೋಗಿ ಅಂಗಡಿ ಎಲ್ಲ ಫುಲ್ ನೋಡ್ಕೊಂಡು ಬಾರೋ, ಆಮೇಲೆ ಮಾತಾಡು ಅಂತ ಹೇಳ್ತಾನೆ. ರವಿ ಹತ್ರ ಹೇಳ್ತಾಳೆ, ಟಿ ವಿ ನೋಡಿ, ಈ ಥರ ದೊಡ್ಡ ಟಿ ವಿ ನಮಗೆ ತಗೊಬೇಕು ಅಂತೇಳಿ. ಅದಕ್ಕೆ ರವಿ ಹೇಳ್ತಾನೆ, ಇದೆಯಲ್ಲ ಅಂತೇಳಿ. ಟಿ ವಿ ಇದ್ರೂ ನಿಮ್ಮ ಅಪ್ಪ ಅಮ್ಮ ನೋಡ್ತಾ ಇರ್ತಾರಲ್ಲ, ನಮಗೆ ಅಂತ ಒಂದು ಬೇಕಲ್ಲ, ಅದಕ್ಕೋಸ್ಕರ ನಿಮ್ಮ ಅಣ್ಣ ಈ ಅಂಗಡಿ ತಗೊಂಡ್ಮೇಲೆ ತಗೊಳ್ಳೋಣ, ಕಮ್ಮಿ ಮಾಡಿಕೊಡ್ತಾರಲ್ವಾ ಅಂತೇಳಿ. ರವಿ ಹೇಳ್ತಾನೆ, ನಮ್ಮ ಅಣ್ಣನ ಕಮ್ಮಿ ಮಾಡ್ಕೊಡೋದು, ಎಕ್ಸ್ಟ್ರಾ ತಗೊಂಡಿದ್ರೆ ಸಾಕು ಅಂತೇಳಿ ಬರ್ತಾನೆ. ಮೀನಾ ಫ್ರಿಜ್ ನೋಡ್ತಾ ಇರ್ತಾಳೆ. ಸೂರ್ಯ ತಮಾಷೆಗೆ ಮಾತಾಡ್ತಾ ಇರ್ತಾನೆ, ಇದೆಲ್ಲ ಎಷ್ಟಾಗ್ಬೋದು ರೀ ಬೆಲೆ ಅಂತ, ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ. ಸೂರ್ಯ ಹತ್ರ ಕೇಳ್ತಾಳೆ, ಇಷ್ಟು ಬೆಲೆದೆಲ್ಲ ತಗೊತಾರ ರೀ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ,
ತುಂಬ ದುಡ್ಡಿರೋರು ಏನು ಮಾಡಬೇಕು ಅಂತ ಗೊತ್ತಿರಲ್ಲ ತೆಗ್ದಿಕ್ತಾರೆ. ಈ ಥರ ಬೆಲೆ ಬಾಳೋ ವಸ್ತುಗಳು ಮನೇಲಿದ್ದರೆ ಗೌರವ ಅಂತ ತೆಗ್ದಿಡ್ತಾರೆ ಅಂತ ಹೇಳ್ತಾನೆ. ಅಂಗಡಿ ಓನರು ಸೂರ್ಯ ತಂದೆ ಹತ್ರ ಹೇಳ್ತಾ ಇರ್ತಾರೆ, ನಾನು ಫಸ್ಟು ಕೆಲಸನೇ ಮಾಡ್ತಾಯಿದ್ದೆ, ಆಮೇಲೆ ಈ ಶೋರೂಮ್ ಇಕ್ಕಿದೆ, ಹಾಗೆ ಒಂದೊಂದು ಸ್ಟೆಪ್ಪು ಇದು ಮಾಡಿ ಈ ಥರ ಇದ್ದೀನಿ. ನಾನಾದಮೇಲೆ ಈ ಬಿಸ್ನೆಸ್ ನನ್ನ ಮಕ್ಕಳು ನೋಡ್ಕೊತಾರೆ ಅಂದ್ಕೊಂಡೆ, ಆದರೆ ಅವ್ರು ಬೇರೆ ಬಿಸ್ನೆಸ್ಸಲ್ಲಿದ್ದಾರೆ ಅಂತ ಹೇಳ್ತಾನೆ. ಸೂರ್ಯ ತಂದೆ ಹೇಳ್ತಾರೆ, ಹೌದು, ಅವ್ರಿಗೇನು ಇಷ್ಟ ಇರುತ್ತೋ ಅದು ಮಾಡ್ತಾರೆ ಅಂತ. ಮನೋಜ್ ಬಂದು ಓನರ್ ಸೀಟಲ್ಲಿ ಕುತ್ಕೊಂಡು ಸಂತೋಷ ಪಡ್ತಾ ಇರ್ತಾನೆ. ಅದನ್ನು ರೋಹಿಣಿನೂ ಅವ್ರ ಅತ್ತೆ ನೋಡಿ ಸಂತೋಷ ಪಡ್ತಾ ಇರ್ತಾರೆ. ಹೇಳ್ತಾಳೆ, ಮನೋಜ್ನ ಈ ಥರ ನೋಡ್ತಾ ಇದ್ರೆ ಅಂತ. ಅದಕ್ಕೆ ಶಾಂತಿ ಹೇಳ್ತಾಳೆ, ಈ ಥರ ನೋಡ್ತಾ ಇದ್ರೆ ನನಗೆ ತುಂಬ ಸಂತೋಷವಾಗಿದೆ ಅಮ್ಮ ಅಂತೇಳಿ. ರೋಹಿಣಿ ಬನ್ನಿ ಅತ್ತೆ ಅಂತ ಹೇಳ್ತಾಳೆ. ರವಿ ಸೂರ್ಯನ ಹತ್ರ ಹೇಳ್ತಾನೆ, ನೋಡು ಅವನು ಎಲ್ಲಿ ಕುತ್ಕೊಂಡಿದ್ದಾನೆ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಂಗಡಿ ಎಲ್ಲ ನೋಡ್ಕೊಂಡು ಬರೋ ಅಂದರೆ ಅವ್ನು ಅಲ್ಲಿ ಕೂತ್ಕೊಂಡಿದ್ದಾನ ಅಂತೇಳಿ. ಶಾಂತಿ ರಂಗನಾಥ್ ಅವ್ರ ಹತ್ರ ಹೇಳ್ತಾರೆ, ನೋಡ್ರಿ ಮನೋಜು ಆ ಸೀಟಲ್ಲಿ ಕೂತಿರೋದು ಎಷ್ಟು ಚೆನ್ನಾಗಿದೆ ಅಂತ, ನಾನು ಇದೇ ಥರ ನೋಡಬೇಕು ಅಂತ ಆಸೆ ಪಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ ಅವ್ರ ಅಪ್ಪನ ಹತ್ರ, ಏನಪ್ಪ ಇವನು ಈ ಚೇರ್ ಮೇಲೆ ಕುತ್ಕೊಳಕ್ಕೆ ಬಂದಿದ್ದು, ಚೇರ್ ಎಷ್ಟಿರುತ್ತೆ, ಒಂದು ಚೇರ್ ತಗೊಂಡು ಮನೇಲೇ ಕುತ್ಕೊಬೋದಾಗಿತ್ತಲ್ಲ ಅಂತ ಹೇಳ್ತಾನೆ. ಹೋಗಿ ಅಂಗಡಿ ಸುತ್ತಾಡ್ಕೊಂಡು ನೋಡ್ಕೊಂಡು ಬಾ ಅಂತ ಹೇಳಿದ್ರೆ ಅಲ್ಲೋಗಿ ಕೂತ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಸೂರ್ಯ ಬಾರೋ ಇಲ್ಲಿ ಅಂತ ಕರೀತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ ಹೋಗ್ತಾ ಇದ್ದಾರೆ, ಅವ್ರನ್ನ ಹೊರಗಡೆ ಇದ್ದಾಗ ಬಾರೋ ಹೋಗು ಅಂತೆಲ್ಲ ಕರಿಬೇಡ ಅಂತ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ಅವ್ರು ಯಾವಾಗೂ ಕರೀತಾ ಇರೋದು ನಿಮ್ಮ ಯಜಮಾನ್ರಿಗೋಸ್ಕರ ತಾನೇ ಈ ಅಂಗಡಿ ಶೋರೂಮ್ ನೋಡ್ಕೊಟ್ಟಿರೋದು ಅಂತ ಹೇಳ್ತಾಳೆ. ಯಾವಾಗ ಮಾತಾಡ್ತಾ ಇರೋದು ಅಂತ ಹೇಳ್ತಾಳೆ. ಮೀನು ಹೇಳ್ತಾಳೆ, ಅದಕ್ಕೆ ಅಂತ ಮರ್ಯಾದೆ ಕೊಡದೆ ಮಾತಾಡ್ತಾರಾ ಅಂತ. ಅವ್ರು ಹೇಳ್ತಾರೆ, ಸುಮ್ಮನೆ ಇರ್ರಿ, ಇದು ಮನೆ ಅಲ್ಲ, ನಾವು ಹೊರಗಡೆ ಬಂದಿದ್ದೀರಿ ಅಂತೇಳಿ. ಇವನು ಮನೋಜ್ ಹತ್ರ ಕೇಳ್ತಾರೆ, ಇಷ್ಟ ಆಯ್ತೇನಪ್ಪ ಅಂತೇಳಿ. ಇಷ್ಟ ಆಯಿತು ಅಂತ ಹೇಳ್ತಾನೆ. ಅವ್ರು ಹೇಳ್ತಾರೆ, ನೋಡಪ್ಪ ಇಲ್ಲಿರೋದೆಲ್ಲ ಬ್ರ್ಯಾಂಡೆಡು, ಅದದು ಆ ಡೀಲರ್ಶಿಪ್ಪಲ್ಲಿ ಇದು ಮಾರಬೇಕು, ಎಷ್ಟು ಮಾರ್ತೀಯೋ ಅಷ್ಟು ನಿನಗೆ ಕಮಿಷನ್ ಸಿಗುತ್ತೆ ಅಂತ ಹೇಳ್ತಾರೆ. ನನಗೆ ಮಾರ್ಕೆಟಿಂಗ್ ಐಡಿಯಾ ಮತ್ತು ಬೇರೆ ಐಡಿಯಾ ಎಲ್ಲ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಅಂಗಡಿ ಓನರ್ ಹೇಳ್ತಾರೆ, ಈ ಅಂಗಡಿಗೆ ಮೊದಲೇ ಒಳ್ಳೆ ಹೆಸರಿದೆಪ್ಪ, ಎಲ್ಲ ಬರ್ತಾರೆ, ಅದನ್ನು ನೀನು ಕಾಪಾಡ್ಕೊಂಡು ಹೋಗಬೇಕು, ಬೇರೆ ವಿಷಯಗಳೆಲ್ಲ ಮಾತಾಡೋಣ ಬಾ ಅಂತ ಹೇಳ್ತಾರೆ. ಸರಿ ಮಾತಾಡೋಣ ಅಂತ ಹೇಳ್ತಾನೆ ಮನೋಜ್. ಅದಕ್ಕೆ ಸೂರ್ಯನೂ ಹೇಳ್ತಾನೆ, ಸರಿ ಮಾತಾಡೋಣ ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಾವು ಮಾತಾಡ್ಕೊತೀರಿ ಸೂರ್ಯ ಅಂತೇಳಿ. ಅವಾಗ ಮೀನಾ ಬನ್ನಿರಿ ನಾವು ಆ ಕಡೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಶಾಂತಿ ಮೀನಾ ಹತ್ರ ಕೇಳ್ತಾಳೆ, ಮನೋಜ್ನ ಎಲ್ಲರನ್ನೂ ಕರೆದ ಊಟಕ್ಕೆ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ನಿಮ್ಮ ಮುಂದೆನೇ ಕರೆದ್ನಲ್ಲ ಅತ್ತೆ ಅಂತೇಳಿ. ಅವಾಗೇ ಕರೆದೆ, ಇವಾಗ ಊಟ ಎತ್ತಿಕ್ಬಿಟ್ಟು ಹೋಗಿ ಕರಿಯಲ್ವಾ ಅಂತ ಹೇಳ್ತಾಳೆ. ಕರೆಯಕ್ಕೆ ಹೋಗ್ತಾ ಇರ್ತಾಳೆ. ಅವಾಗ ಸೂರ್ಯ ಹೇಳ್ತಾನೆ, ನೀನು ಎಲ್ಲರನ್ನೂ ಒಂದಾಗ್ತಾನೆ ಕರೆದಿದ್ಯಾ, ಅವ್ರೇನು ದೂರ ಏನೂ ಇಲ್ವಲ್ಲ, ಹೊಟ್ಟೆ ಹೆಸರೇ ಬಂದು ತಿಂತಾರೆ ಬಾ ಅಂತ ಹೇಳ್ತಾನೆ. ನಾವು ಊಟ ಮಾಡೋಣ ಕುತ್ಕೋ ಅಂತ ಹೇಳ್ತಾನೆ. ಅವಾಗ ಶಾಂತಿ ಹೇಳ್ತಾಳೆ, ಅವಳು ಊಟಕ್ಕೆ ಕುತ್ಕೊಂಡ್ರೆ ಬಡಿಸೋದು ಬೇಡವಾ ಅಂತೇಳಿ. ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ, ಅವ್ರವ್ರಿಗೆ ಏನು ಬೇಕೋ ಅದು ಬಡಿಸ್ಕೊತಾರೆ ಅಂತ ಹೇಳ್ತಾನೆ. ಮನೋಜ್ ಬರ್ತಾನೆ, ಕೇಳ್ತಾನೆ ಅವ್ರ ಅಮ್ಮನ, ಏನಮ್ಮ ಲಂಚ, ಏನಮ್ಮ ಏನಿದೆ ಸ್ಪೆಷಲ್ಲು ಅಂತ ಕೇಳ್ತಾನೆ. ಹೇಳ್ತಾಳೆ, ಯಾವಾಗೂ ಮಾಡೋ ಅಡುಗೆನೇ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಬೇರೆ ಏನು ಇಲ್ವಾ, ಆ ಥರ ಅಂತಿದ್ರೆ ನಾನು ಆರ್ಡ್ರ್ ಮಾಡ್ತಾ ಇದ್ನಲ್ಲ ಹೊರಗಡೆಯಿಂದ ಅಂತ ಹೇಳ್ತಾನೆ. ಓ ಏನೋ ಶೋರೂಮ್ ತಗೊಂಡೆ ಅಂತೇಳಿ ಟ್ರೀಟಾ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಅದಕ್ಕೆ ಇದಲ್ಲ ಟ್ರೀಟು, ದೊಡ್ಡ ಟ್ರೀಟೇ ಕೊಡೋಣ ಬಿಡು ಅಂತ ಹೇಳ್ತಾನೆ. ಹಾಗೆ ಅವ್ರ ಅಮ್ಮನ ಹತ್ರ ಕೇಳ್ತಾನೆ, ಅಮ್ಮ ಒಂದು ಕೋಟ್ ಇತ್ತಲ್ಲ ಅಂತೇಳಿ, ಯಾವ ಕೋಟು ಅಂತ ಕೇಳ್ತಾಳೆ. ಹೇಳ್ತಾನೆ, ಮದುವೆ ಮನೆಯಿಂದ ರಿಸೆಪ್ಷನ್ಗೆ ಹಾಕ್ಕೊಂಡಿದ್ದ ನೋಡು, ಓಡೋದ ನೋಡು, ಆ ಕೋಟ್ ಕೇಳ್ತಾ ಇದ್ದಾನೆ ಅಂತ ಹೇಳ್ತಾನೆ. ಹೇಳ್ತಾಳೆ, ಅದ್ರ ಬಗ್ಗೆ ಯಾರಾದರೂ ಕೇಳಿದ್ರಾ ಅಂತೇಳಿ. ಹೇಳ್ತಾನೆ, ಓ ಇಷ್ಟು ಬೇಗ ಇಷ್ಟಿಗೆ ಬಂದ್ಬಿಟ್ಟ ಅಂತೇಳಿ. ಸೂರ್ಯ ಶ್ರುತಿ ಹತ್ರ ಹೇಳ್ತಾನೆ, ನೀನು ಟಿ ವಿಯಲ್ಲೆಲ್ಲ ಡಬ್ಬಿಂಗ್ ಮಾಡ್ತಿಲ್ಲ, ಈ ಮನೆಯಲ್ಲಿ ಮನೋಜಿಗೆ ಡಬ್ಬಿಂಗ್ ಮಾಡೋದು ರೋಹಿಣಿನೇ ಅಂತ ಹೇಳ್ತಾನೆ. ಮನೋಜ್ ಏನಾದರೂ ಹೇಳಿದ್ರೆ ಸಾಕು, ಹಂಗೆ ಬಂದ್ಬಿಡ್ತಾಳೆ ಅಂತ ಹೇಳ್ತಾನೆ. ಅವ್ನು ತಿನ್ನೋವಾಗಾದರೂ ಬಾಯಿ ಮುಚ್ಕೊಂಡಿರೋ ಕೇಳ್ರಿ ಅಂತ ಹೇಳ್ತಾಳೆ. ತಿನ್ನೋವಾಗ ಅಂತ ಹೇಳಿದ ತಕ್ಷಣ ಅವ್ರ ಅಮ್ಮ ಹೇಳ್ತಾರೆ, ತಿನ್ನೋವಾಗೂ ಬಾಯಿ ಮುಚ್ಕೊಂಡ್ರೆ ಹೆಂಗೆ ಅಂತ ಕೇಳಿಬಿಡ್ಬೇಡ, ಆ ಊಟ ಮಾತ್ರ ಮಾಡಿದ್ರೆ ಸಾಕು ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಅವ್ರು ಕೇಳ್ತಾರೆ ಮನೋಜ್ ಹತ್ರ, ನಿನ್ಗೇನಕ್ಕೆ ಇವಾಗ ಕೋಟು ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಬೇಕಪ್ಪ ಅದು ಫೋಟೋ ಶೂಟ್ ಮಾಡಿ ಅಂಗಡಿಯಲ್ಲಿ ಹಾಕೋಕ್ಕೆ ರೋಹಿಣಿನೇ ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಸೂರ್ಯ ತಮಾಷೆಗೆ ಮಾತಾಡ್ತಾನೆ. ರವಿ ಕೇಳ್ತಾನೆ, ಯಾವಾಗ ಅಂಗಡಿ ತೆಗೊಂತೀರಿ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಅಮ್ಮ ಹೇಳಿದ್ದಾರೆ ಒಳ್ಳೆ ದಿನ ನೋಡಿ ಹೇಳ್ತೀನಿ ಅಂತೇಳಿ ಅಂತ. ಶಾಂತಿ ಹೇಳ್ತಾಳೆ, ನಾನು ಜ್ಯೋತಿಷ್ಯರನ್ನು ಕೇಳಿ ಹೇಳ್ತೀನಿ ಅಂತ ಹೇಳ್ತಾಳೆ. ಅತ್ತೆ ಅಂಗಡಿಗೆ ಯಾವುದಾದ್ರೂ ಹೆಸರು ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂತೇಳಿ. ಅದಕ್ಕೆ ಶ್ರುತಿ ಕೇಳ್ತಾಳೆ, ಯಾವ ಹೆಸರು ಇಡಬೇಕು ಅಂತಿದ್ದೀರಿ ಅಂತೇಳಿ. ಯೋಚನೆ ಮಾಡ್ತಾ ಇದ್ದೀರಿ, ಇನ್ನೂ ಯಾವ ಹೆಸರು ಇಡಬೇಕು ಅಂತ ಇದಾಗಿಲ್ಲ ಅಂತ ಹೇಳ್ತಾನೆ. ಇದಕ್ಕೆಲ್ಲ ಡಿಸ್ಕಷನ್ ನಡೆಯುತ್ತಾ ಅಂತೇಳಿ ಹೇಳ್ತಾನೆ. ಇದಕ್ಕೆಲ್ಲ ಯೋಚನೆ ಮಾಡ್ತಾರಾ ಅಂತೇಳಿ. ಮೀನಾ ಹೇಳ್ತಾಳೆ, ಈ ಥರ ಎಲ್ಲ ಫಸ್ಟು ನಾವು ಇದು ಅಂಗಡಿ ಓಪನ್ ಮಾಡೋವಾಗೆಲ್ಲ ದೊಡ್ಡವ್ರ ಹೆಸರು ಇಡಬೇಕು ಅಂತ ಹೇಳ್ತಾರೆ ಅಂತ ಹೇಳ್ತಾಳೆ. ಅಜ್ಜಿ ಹೆಸರು ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹೌದು ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ.
ಆ ಥರ ಹೇಳ್ತಾರೆ ನಮ್ಮಮ್ಮ ಹೆಸರು ಚೆನ್ನಾಗಿರುತ್ತೆ ಅಂತೇಳಿ ಒಪ್ಕೊಬೇಕಲ್ಲ ಅಂತ ಹೇಳ್ತಾನೆ. ಅವಾಗ ಮೀನಾ ಹೇಳ್ತಾಳೆ ಅಜ್ಜಿನೂ ಸಂತೋಷ ಪಡ್ತಾರೆ, ಚೆನ್ನಾಗೂ ಇರುತ್ತೆ ಅಂಗಡಿ ಹೆಸರು ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ ನಿನ್ನನ್ನು ಯಾರಾದರೂ ಕೇಳಿದ್ರಾ ಅಂತೇಳಿ. ಅವ್ರು ಹೇಳ್ತಾರೆ ಅದೇ ನಮ್ಮಮ್ಮನ ಹೆಸರು ಅಂದರೆ ನಿನ್ಗೆ ಇಷ್ಟ ಆಗಲ್ವಲ್ಲ ಅಂತೇಳಿ. ಮನೋಜ್ ಹೇಳ್ತಾನೆ ಮಾಡರ್ನಾಗಿ ಒಂದು ಹೆಸರು ಇಡಬೇಕಪ್ಪ ಅಂತೇಳಿ. ಆ ಥರ ಹೇಳ್ತಾರೆ ನಿನಗೆ ಇಷ್ಟ ಇರೋ ಹೆಸರು ಇಟ್ಕೊ ಅಂತೇಳಿ. ಸೂರ್ಯ ಹೇಳ್ತಾನೆ ಹೆಸರು ಇಡೋದು ಮುಖ್ಯ, ಚೆನ್ನಾಗಿ ವ್ಯಾಪಾರ ಆಗಿ ಚೆನ್ನಾಗಿ ಇದಾಗಬೇಕು ಅಂತ ಹೇಳ್ತಾನೆ. ಅಂತ ಹೇಳ್ತಾಳೆ ನನ್ನ ಮಗನ ಬಗ್ಗೆ ಯಾರು ಏನು ಹೇಳಬೇಕಾಗಿಲ್ಲ, ಅವ್ನಿಗಿರೋ ಬುದ್ಧಿಗೆ ಅವ್ನು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾಳೆ. ನೀನು ಹೇಳ್ತಾಳೆ ಮತ್ತೆ ನಾವೇ ಅಂಗಡಿಗೆ ಏನು ಹೆಸರು ಇಡಬೇಕು ಅಂತ ಯೋಚನೆ ಮಾಡ್ಕೊತೀರಿ ಅಂತ ಹೇಳ್ತಾಳೆ. ಹೇಳ್ತಾನೆ ಅಂಗಡಿ ಓಪನ್ ಮಾಡೋವಾಗ ಯಾರನ್ನಾದ್ರೂ ದೊಡ್ಡವ್ರನ್ನಿಟ್ಟು ಮಾಡಬೇಕು ಅಂತೇಳಿ. ಹೇಳ್ತಾನೆ ಅಜ್ಜಿ ಕೈಯಿಂದನೇ ಅಂಗಡಿ ಓಪನ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ, ಅವ್ರು ಚೆನ್ನಾಗಿ ಬಾಳಿ ಬದುಕ್ತವ್ರು ಅಂತ ಹೇಳ್ತಾನೆ. ಶೋರೂಮ್ ಓಪನ್ ಮಾಡೋ ನೋಡ್ಕೊಳ್ಳೋಣ ಅಂತ ಹೇಳ್ತಾನೆ ಮನೋಜ್. ಇವಾಗ ಹೆಸರು ಮಾತ್ರ ಯೋಚನೆ ಮಾಡೋಣ ಅಂತಾನೆ. ಹೇಳ್ತಾಳೆ ಓ ಇನ್ಮೇಲೆ ಹೆಸರು ನೀನು ಕಂಡುಹಿಡಿಬೇಕಾ, ನಾನು ಅಂದ್ಕೊಂಡೆ ನೀನು ಹೆಸರು ಕಂಡುಹಿಡ್ದಿರ್ತೀಯ ಅಂತೇಳಿ ಅಂತ. ರಂಗನಾಥ್ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ಅವ್ರು ಯೋಚನೆ ಮಾಡ್ಕೊತಾರೆ, ನೀನು ಫಸ್ಟ್ ಊಟ ಮಾಡು ಅಂತ ಹೇಳ್ತಾನೆ. ಈ ಸಂಚಿಕೆ ಮುಗಿಯಿತು. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ.